ಈ ಸೀಸನ್ನಿಂದ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಮಾಳು ನಿಪ್ನಾಳ್ ಬಂದಿದ್ದಾರೆ ಅಂತಂದರೆ ಬೆಳಗಾವಿ ಭಾಗದವರು ಭಾಳ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಎಲ್ಲಿ ಒಂದಿಷ್ಟುವರ ಮಟ್ಟಿಗೆ. ಯಾಕಂದರೆ ನಾವು ಮೊದಲಿಗೆ ಒಂದು ಸೀಸನ್ ಆರಂಭ ಆದಂಗೆ ನೋಡ್ತಿದ್ದಂಗೆ ಇಲ್ಲ ಹೊರಗಡೆ ಬಂದುಬಿಡ್ತಾರೆ, ಇವರೇನು ಆಟ ಆಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು. ಬಟ್ ಇದೀಗ ಪಾಯಿಂಟ್ ನೋಡ್ತಾ ಹೋದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಮಾಳು ಬಗ್ಗೆ ಮಾಳು ನನಗೆ ಆತ್ಮೀಯ ಪರಿಚಯ ಇಲ್ಲದೇ ಇರ್ಬೋದು. ನಮ್ಮ ಉತ್ತರ ಕರ್ನಾಟಕದ ಹುಡುಗ, ಒಳ್ಳೆ ನಮ್ಗೆ ಅವನ ಮೇಲೆ ಅಭಿಮಾನ ಇದೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಅಪೇಕ್ಷೆ, ನಮ್ಮ ನಿರೀಕ್ಷೆ ತುಂಬ ಇತ್ತು ಮಾಳು ಮೇಲೆ. ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ. ಎಲ್ಲೋ ಮಾಳು ಮಾತನ್ನ ಕಮ್ಮಿ ಆಡ್ತಾ ಇರೋದು ಮನೆಯಲ್ಲಿ ಅವನಿಗೆ ಅದು ಮೈನಸ್ ಪಾಯಿಂಟ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಮಾತಾಡ್ಬೇಕು ಮನೆಯಲ್ಲಿ. ಆ ಕ್ಷಣಕ್ಕೆ ಬಂದಿರೋ ರಿಯಾಕ್ಷನ್ ಕೊಟ್ಟರೆ ಮಾತ್ರ ಆ ಮನೇಲಿ ಸಾಧ್ಯ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಜನಗಳಿಗೆ ಜನ ನೋಡೋದು ಒಂದೇ, ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮಾಳು ಎಲ್ಲೋ ಒಂದು ಸ್ವಲ್ಪ ಎಡವಿದಾನೆ ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಮಾಳುನ ಮೇಲೆ ಆಗಲಿ ನಮಗೆ ಯಾವುದೇ ಥರದ ಮಾಳು ಗೆಲ್ಲಬಾರ್ದು ಅಂತ ನಮ್ಮ ಅಭಿಪ್ರಾಯ ಇಲ್ಲ. ಮಾಳು ಗೆದ್ರೂ ನಮಗೆ ಖುಷಿನೇ, ಗಿಲ್ಲಿ ಗೆದ್ರೂ ಖುಷಿನೇ. ಬಟ್ ಗಿಲ್ಲಿ ಗೆದ್ದರೆ ಒಂದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ.